ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇದು ರಾಜ್ಯದ ಅತ್ಯಂತ ಹೈ ಸೆಕ್ಯೂರಿಟಿ ಜೈಲು ಅಂತ ಕರೆಸ್ಕೊಳ್ಳೋ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ. ಕೋಟಿ ವೆಚ್ಚದ CCTV ಕ್ಯಾಮ್ರಾಗಳಿದ್ದಾವೆ, 3 ಹಂತದ ಜಾಮರ್ಗಳಿದ್ದಾವೆ, ಹದ್ದಿನ ಕಣ್ಣಿಡೋ 106 ಸಿಬ್ಬಂದಿಗಳಿದ್ದಾರೆ. ಆದರೆ ಇಷ್ಟೆಲ್ಲ ಕಾವಲಿದ್ರೂ ಕೂಡ ಇಲ್ಲೊಬ್ಬ ಹೈ ಪ್ರೊಫೈಲ್ ಕೈದಿಯ ಕೋಣೆಯಲ್ಲಿ ಇಡೀ ಜೈಲು ಇಲಾಖೆಯನ್ನೇ ನಡಗಿಸುವಂಥ ನಿಷೇಧಿತ ವಸ್ತುಗಳು ಪತ್ತೆಯಾಗಿದ್ದಾವೆ. ನೋಡಿ, ಮಹಿಳೆಯರ ಮೇಲೆ ಎಂದೂ ಯಾರೂ ಕೂಡ ಊಹೆ ಮಾಡದಂಥ ಪೈಶಾಚಿಕ ಕೃತ್ಯದ ಪ್ರಕರಣವಾದಂಥ ಗಂಭೀರ ಆರೋಪದಡಿಯಲ್ಲಿ ಜೈಲು ಕತ್ತಲ ಕೋಣೆಯಲ್ಲಿ ಇರಬೇಕಾದಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ನಲ್ಲಿ ಈಗ ಸ್ಮಾರ್ಟ್ಫೋನ್ ಪತ್ತೆಯಾಗಿದೆ. ಬರೀ ಫೋನ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಒಂದು ರಹಸ್ಯ ಪೆನ್ ಡ್ರೈವ್ ಮತ್ತು ಚಾರ್ಜರ್ ಕೂಡ ಸಿಕ್ಕಿಬಿದ್ದಿದೆ. ಇದು ಕೇವಲ ಭದ್ರತಾ ಲೋಪನ ಅಥವಾ ಜೈಲಿನ ಅಧಿಕಾರಿಗಳೇ ಶಾಮೀಲಾಗಿ ನಡೆಸ್ತಾ ಇರತಕ್ಕಂಥ VIP ರಾಜಾತಿಥ್ಯನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಇಷ್ಟು ಮಾತ್ರ ಅಲ್ಲ, ದರ್ಶನ್ ಹಾಗೂ ಪವಿತ್ರ ಗೌಡ ಬ್ಯಾರಕ್ನಲ್ಲೂ ಕೂಡ ಸರ್ಚ್ ಮಾಡಲಾಯಿತು. ಆದರೆ ಅಲ್ಲಿ ಯಾವುದೇ ವಸ್ತುಗಳು ಪತ್ತೆಯಾಗಿಲ್ಲ. ಸ್ನೇಹಿತರೆ, ಮಂಗಳವಾರ ಮಧ್ಯಾಹ್ನ ಸಮಯ ಸರಿಯಾಗಿ 2 ಗಂಟೆ. ಜೈಲಿನ ಮುಖ್ಯ ಅಧಿಕಾರಿಗಳಿಗೂ ಕೂಡ ಸುಳಿವಿರಲಿಲ್ಲ. CCB ಪೊಲೀಸರ ವಿಶೇಷ ಪಡೆಯೊಂದು ಸದ್ದಿಲ್ಲದೆ ಪರಪ್ಪನ ಅಗ್ರಹಾರ ಜೈಲಿನ ಮುಖ್ಯ ದ್ವಾರಕ ಬಂದು ನಿಂತ್ಕೊಳ್ಳುತ್ತೆ. ಹಿರಿಯ ಅಧಿಕಾರಿಗಳ ಕಟ್ಟುನಿಟ್ಟಿನ ಆದೇಶದ ಮೇರೆಗೆ ಇಲಾಖೆಯ ಆಯ್ದ ಸಿಬ್ಬಂದಿಗಳು ನೇರವಾಗಿ ನುಗ್ಗಿದ್ದು ಬ್ಯಾರಕ್ ನಂಬರ್ 1ರ ಕಡೆಗೆ. ಅಲ್ಲಿ ಬಂದಿಯಾಗಿದ್ದವನು ಬೇರೆ ಯಾರೂ ಅಲ್ಲ, ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಪೊಲೀಸ್ನವರು ಬ್ಯಾರಕ್ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಅಲ್ಲಿ ಜಳಕ ಶುರುವಾಗಿತ್ತು. ಅಂದರೆ ಪ್ರಜ್ವಲ್ ಬಟ್ಟೆಗಳನ್ನು ಇಟ್ಟಿದ್ದಂಥ ಜಾಗ, ಹಾಸಿಗೆಯ ಕೆಳಗೆ ಪ್ರತಿಯೊಂದು ಮೂಲೆಯನ್ನು ಜಾಲಾಡಲಾಯಿತು. ಅಂತಿಮವಾಗಿ ಬಟ್ಟೆಗಳ ನಡುವೆ ಬಚ್ಚಿಟ್ಟಿದ್ದಂಥ ಕೆಂಪು ಬಣ್ಣದ ರೆಡ್ಮಿ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ ಸಿಕ್ಕಾಗ CCB ಅಧಿಕಾರಿಗಳೇ ಒಂದು ಕ್ಷಣ ದಿಗ್ಭ್ರಮೆಗೊಳ್ತಾರೆ. ಯಾಕೆಂದರೆ ಆ ಮೊಬೈಲ್ನ ಸರ್ಚ್ ಮಾಡಿದಾಗ ಅನೇಕ 100 ಆ್ಯಪ್ಗಳು, ಒಂದಿಷ್ಟು ಅಪ್ಲಿಕೇಶನ್ಸ್ಗಳು, ಸಾಫ್ಟ್ವೇರ್ಗಳು ಎಲ್ಲವನ್ನೂ ಕೂಡ ನೋಡಿದಾಗ ಬಹಳ ಆತಂಕ ಕೂಡ ಆಗುತ್ತೆ. ಯಾಕೆಂದರೆ ಇದರ ಮುಖಾಂತರವಾಗಿ ಆತ ಹೊರ ಜಗತ್ತಿನ ಜೊತೆಗೆ ಯಾವ ರೀತಿಯಾದಂಥ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾನೆ ಅಂತ. ಇನ್ನು ಅದೇ ಬ್ಯಾರಕ್ನಲ್ಲಿದ್ದಂಥ ಪ್ರತಾಪ್ ರೈ ಅನ್ನೋ ಮತ್ತೊಬ್ಬ ಕೈದಿಯ ಬಳಿ ಆ ಮೊಬೈಲ್ ಕೂಡ ಈಗ ಪೊಲೀಸರ ವಶವಾಗಿದೆ. ಈ ದಾಳಿ ಬರೋಬ್ಬರಿ 4ರಿಂದ 5 ಗಂಟೆಗಳ ಕಾಲ ಸುದೀರ್ಘವಾಗಿ ನಡೆದಿದೆ. ವೀಕ್ಷಕರೇ, ಇಲ್ಲಿ ಕೇವಲ ಮೊಬೈಲ್ ಮಾತ್ರ ಸಿಕ್ಕಿಲ್ಲ, ಅದರ ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಪತ್ತೆಯಾಗಿದೆ. ಈ ಪೆನ್ ಡ್ರೈವ್ ಈಗ ತನಿಖಾಧಿಕಾರಿಗಳ ನಿದ್ದೆಗೆಡಿಸಿರೋದು. ತುಂಬ ತಮಾಷೆಯ ವಿಷಯ ಅಂದರೆ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ ಹೊರಗೆ ಬಂದಿದ್ದು ಕೂಡ ಅದೇ ಪೆನ್ ಡ್ರೈವ್ಗಳ ಮುಖಾಂತರವಾಗಿ. ಹಾಸನದ ಮೂಲೆಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಎಲ್ಲೆಂದರಲ್ಲಿ ಪೆನ್ ಡ್ರೈವ್ಗಳನ್ನು ಬಿಸಾಡಲಾಗಿತ್ತು ಅನ್ನೋ ಒಂದು ಚರ್ಚೆ ಇದೆ. ಅದು ಬೇಕಂತಲೇ ವೈರಲ್ ಮಾಡೋ ಉದ್ದೇಶದಿಂದಲೇ ಆ ರೀತಿಯಾಗಿ ಮಾಡಿದ್ರು ಅಂತ. ಅದಾದಮೇಲೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಅನ್ನೋ ಥರದಲ್ಲೇ ಒಂದು ಟಾಕ್ ದೊಡ್ಡ ಮಟ್ಟದಲ್ಲಿ ಶುರುವಾಗಿದ್ದು ಕೂಡ. ಆದರೆ ಪ್ರಜ್ವಲ್ ರೇವಣ್ಣ ಈಗ ಪೆನ್ ಡ್ರೈವನ್ನು ಇಟ್ಕೊಂಡಿರೋ ಉದ್ದೇಶ ಏನು? ಪೆನ್ ಡ್ರೈವನ್ನು ಬಳಸಬೇಕು ಅಂದರೆ ಅಟ್ಲೀಸ್ಟ್ ಒಂದು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಇರ್ಬೋದು. ಓಕೆ, ಕೆಲವೊಂದು ಡಿವೈಸ್ಗಳನ್ನು ಯೂಸ್ ಮಾಡಿ ಮೊಬೈಲ್ನಲ್ಲೂ ಕೂಡ ಯೂಸ್ ಮಾಡ್ಬೋದು. ಆದರೆ ಅದರ ಉದ್ದೇಶ ಏನು ಅಂತ, ಒಟ್ಟಾರೆಯಾಗಿ ಅದರಲ್ಲಿ ಬೇರೆ ಯಾವುದಾದ್ರೂ ಹೊಸ ಸಾಕ್ಷ್ಯಗಳಿದಾವ ಅಥವಾ ಹೊರಗಿನ ಜಗತ್ತಿನೊಂದಿಗೆ ಸಂಪರ್ಕ ಸಾಧಿಸಲಿಕ್ಕೆ ಡಾಟಾವನ್ನು ಸಂಗ್ರಹ ಮಾಡಲಾಗ್ತಾಯಿತ್ತಾ, ಅಥವಾ ಹೊರಗಿನಿಂದ ಏನೇ ಬೇಕಾದರೂ ಮಾಹಿತಿಯನ್ನು ಕೊಡಲಿಕ್ಕೆ ಆ ಪೆನ್ ಡ್ರೈವ್ಗಳ ಮುಖಾಂತರವಾಗಿ ಮನೆಯಿಂದ ನಿರಂತರವಾದಂಥ ವಿಡಿಯೋ ಮಾತುಗಳನ್ನು ಅದರಲ್ಲಿ ಸೇವ್ ಮಾಡಿ, ಜೊತೆಗೆ ಆ ಪೆನ್ ಡ್ರೈವನ್ನು ಒಳ ಕಳಿಸ್ಕೊಟ್ಟು ಅಲ್ಲಿ ನಿರಂತರವಾಗಿ ಸಂಪರ್ಕವನ್ನು ಸಾಧಿಸಲಾಗ್ತಾ ಇತ್ತಾ? ಇವೆಲ್ಲವೂ ಕೂಡ ಇದರ ಹಿಂದೆ ನೋಡಿ, ನಟ ದರ್ಶನ್ ಅವರು ಜೈಲಿನಲ್ಲಿ ಕುಳಿತು ರೌಡಿಗಳ ಜೊತೆ ಸಿಗರೇಟ್ ಸೇದ್ತಾ, ಕಾಫಿ ಕುಡಿತಾ, ಮಜಾ ಮಾಡ್ತಾ ಇದ್ದಂಥ ಫೋಟೋ ಇಡೀ ದೇಶದಾದ್ಯಂತ ಸದ್ದು ಮಾಡಿತ್ತು. ಆ ಬೆನ್ನಲ್ಲೇ 9ಕ್ಕೂ ಹೆಚ್ಚು ಜೈಲು ಅಧಿಕಾರಿಗಳನ್ನು ಸಸ್ಪೆಂಡ್ ಕೂಡ ಮಾಡಲಾಗಿತ್ತು. ನಾವು ಜೈಲನ್ನು ಸುಧಾರಣೆ ಮಾಡ್ತೀವಿ ಅಂತ ಹಿರಿಯ ಅಧಿಕಾರಿಗಳು ಭರವಸೆ ಕೊಟ್ಟರು. ಆದರೆ ಕೇವಲ ಕೆಲವೇ ತಿಂಗಳುಗಳಲ್ಲಿ ಮತ್ತೊಬ್ಬ ಹೈ ಪ್ರೊಫೈಲ್ ಕೈದಿಗೆ ಇಷ್ಟೆಲ್ಲ ಸೌಲಭ್ಯ ಸಿಕ್ಕಿರೋದು ನೋಡಿದ್ರೆ ಜೈಲುಗಳು ಇಲಾಖೆಯ ಕಂಟ್ರೋಲ್ನಲ್ಲಿದ್ದಾವೋ ಅಥವಾ ದುಡ್ಡಿರೋ ಕೈದಿಗಳ ಕಂಟ್ರೋಲ್ನಲ್ಲಿದ್ದಾವೋ ಅನ್ನೋ ಅನುಮಾನ ಸಹಜವಾಗಿ ಮೂಡುತ್ತೆ. ಸ್ನೇಹಿತರೆ, ಇನ್ನೂ ಅಚ್ಚರಿ ವಿಷಯಗಳನ್ನು ಹೇಳಲೇಬೇಕು. ಈ ಜೈಲು ಹಗರಣ ಹೊರಬರ್ತಾ ಇದ್ದ ಹಾಗೆ ಜೈಲು ಮತ್ತು ಸುಧಾರಣಾ ಸೇವೆಗಳ DGP ಅಲೋಕ್ ಕುಮಾರ್ ಅವರು ತೀವ್ರವಾದಂಥ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕರ್ತವ್ಯದಲ್ಲಿ ಬೇಜವಾಬ್ದಾರಿ ತೋರಿದಂಥ ಜೈಲಿನ ಸಹಾಯಕ ಅಧೀಕ್ಷಕ ಈರಣ್ಣ ರಂಗಾಪುರ ಅವ್ರನ್ನ ತಕ್ಷಣಕ್ಕೆ ಸಸ್ಪೆಂಡ್ ಮಾಡಿ ಆದೇಶ ಕೂಡ ಹೊರಡಿಸಲಾಗಿದೆ. ಅಷ್ಟೇ ಅಲ್ಲ, ಜೈಲು ಸೂಪರಿಂಟೆಂಡೆಂಟ್ಗೆ ವಿವರಣೆ ಕೋರಿ ಒಂದು ಶೋಕಾಸ್ ನೋಟಿಸನ್ನು ಕೂಡ ಕೊಡಲಾಗಿದೆ. ಇತ್ತ CCB ಪೊಲೀಸ್ನವರು ಏನು ಸುಮ್ಮನೆ ಕೂತಿಲ್ಲ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಪ್ರತಾಪ್ ರೈ ವಿರುದ್ಧ ಪ್ರಿಸನ್ಸ್ ಆ್ಯಕ್ಟ್ ಸೆಕ್ಷನ್ 42 ಅಡಿಯಲ್ಲಿ ಹೊಸದಾಗಿ ಕ್ರಿಮಿನಲ್ ಮೊಕದ್ದಮೆ FIRನು ಕೂಡ ದಾಖಲು ಮಾಡಿದ್ದಾರೆ.
ಜೈಲಿನೊಳಗೆ ಮೊಬೈಲ್ ತರಲಿಕ್ಕೆ ಸಹಾಯ ಮಾಡಿದವ್ರು ಯಾರು, ಯಾವ ಸಿಬ್ಬಂದಿ ಎಷ್ಟು ಹಣ ಪಡೆದು ಲಂಚ ತಿಂದಿದ್ದಾರೆ ಅನ್ನೋ ಬಗ್ಗೆ ಈಗ ಆಳವಾದಂಥ ಆಂತರಿಕ ತನಿಖೆ ಆರಂಭವಾಗಿದೆ. ಸ್ನೇಹಿತರೆ, ಪ್ರತಾಪ್ ರೈ A1 ಆರೋಪಿ, ಪ್ರಜ್ವಲ್ ರೇವಣ್ಣ A2 ಆರೋಪಿ. ವಕೀಲರ ಜೊತೆ ಮಾತನಾಡ್ಲಿಕ್ಕೆ ಇಟ್ಕೊಂಡಿದ್ವಿ ಅಂತ ಇಬ್ಬರು ಕೂಡ ಕಾರಣ ಕೊಟ್ಟಿದ್ದಾರಂತೆ. ಓಕೆ, ಇದರ ಜೊತೆಗೆ ನಟ ದರ್ಶನ್ ಇದ್ದಂಥ ಬ್ಯಾರಕ್ ಕೂಡ ಸರ್ಚಿಂಗ್ ಆಗಿರೋದು. ದರ್ಶನ್ ಜೊತೆಗೆ ಪವಿತ್ರ ಗೌಡ ಬ್ಯಾರಕ್ ಕೂಡ ಸರ್ಚಿಂಗ್ ಆಗಿದೆ. ಸುಮಾರು 1 ಗಂಟೆಯ ಕಾಲ ತಪಾಸಣೆ ಕೂಡ ನಡೆದಿದೆ. ಮೂಲೆಗೂ ಕೂಡ ಜಾಲಾಡಿದಂಥ CCB ಪೊಲೀಸ್ನವರು ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಆದರೆ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ದರ್ಶನ್ ಅವರ ಸ್ಟ್ರೈಟ್ ಆ್ಯಟಿಟ್ಯೂಡ್ ಅದೇ ರೀತಿಯಾಗಿ ಮಾಡ್ಕೊಳ್ಳಿ ಸರ್ ಅಂತ ರಿಯಾಕ್ಷನ್ ಕೊಟ್ಟಿರೋದು. ಬಟ್ಟೆ ಬ್ಯಾಗು, ಸೂಟ್ ಕೇಸು ಎಲ್ಲ ಕಡೆ ಪರಿಶೀಲನೆ ಮಾಡ್ತಾಯಿದ್ರು. ಸರ್ಚ್ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಸೌಜನ್ಯಕ್ಕೆ ಪೊಲೀಸ್ನವ್ರು ಕೇಳಿದಾಗ ಮಾಡ್ಕೊಳ್ಳಿ ಸರ್ ಅಂತ ಮುಲಾಜಿಲ್ಲದೆ ಆನ್ಸರ್ ಕೊಟ್ಟಿದ್ದಾರೆ ದರ್ಶನ್ ಅವರು. ದರ್ಶನ್ ಬ್ಯಾರಕ್ ಆಗಲಿ, ಪವಿತ್ರ ಗೌಡ ಬ್ಯಾರಕ್ ಆಗಲಿ, ಇಬ್ಬರ ಬ್ಯಾರಕ್ನಲ್ಲೂ ಕೂಡ ಯಾವುದೇ ವಸ್ತುಗಳು ಪತ್ತೆಯಾಗಿಲ್ಲ. ಅಂದರೆ ಮೊಬೈಲ್ ಇರ್ಬೋದು, ಬೇರೆ CD ಜೊತೆಗೆ ಪೆನ್ ಡ್ರೈವ್ಗಳಿರ್ಬೋದು, ನಿಷೇಧಿತ ವಸ್ತುಗಳು ಯಾವುದೂ ಕೂಡ ಸಿಕ್ಕಿಲ್ಲ. ಇನ್ನು ಈರಣ್ಣ ರಂಗಾಪುರ ಅಮಾನತುಗೊಂಡಂಥ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಜೊತೆಗೆ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನ ಮೇಲುಸ್ತುವಾರಿ ಈರಣ್ಣ ರಂಗಾಪುರ್ ಕರ್ತವ್ಯ ಲೋಪ ಹಿನ್ನೆಲೆ ಅಮಾನತಾಗಿದ್ದಾರೆ. ಅಮಾನತು ಜೊತೆ ಇಲಾಖೆ ತನಿಖೆಗೆ ಆದೇಶವನ್ನು ಕೂಡ ಕೊಡಲಾಗಿದೆ. ಇದು ಸದ್ಯದ ಅಪ್ಡೇಟ್ಸ್. ಇನ್ನು ದರ್ಶನ್ ಕೇಸ್ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ನೋಡಬೇಕು. ಇವತ್ತು ದರ್ಶನ್ ಕೋರ್ಟಿಗೆ ಬರ್ತಾರಾ ಅಂತ. ಸ್ನೇಹಿತರೆ, ಮಾಫಿ ಸಾಕ್ಷಿ ಅರ್ಜಿಗೆ ಆರೋಪಿಗಳ ಆಕ್ಷೇಪಣೆ ಅವಕಾಶ ಇಲ್ಲ ಅಂತೇಳಿ ಸೆಷನ್ಸ್ ಕೋರ್ಟ್ ಈಗಾಗಲೇ ಹೇಳಿದೆ. ಸೆಷನ್ಸ್ ಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಇವತ್ತು ಅರ್ಜಿ ಸಲ್ಲಿಕೆ ಆಗಲಿದೆ. ಹಾಗಾಗಿ ನಟ ದರ್ಶನ್ ಪರ ವಕೀಲ ಅಶ್ಮತ್ ಪಾಷಾ ಅವರಿಂದ ಅರ್ಜಿ ಕೂಡ ಸಲ್ಲಿಕೆ ಆಗ್ತಾ ಇರೋದು. ಒಟ್ಟಾರೆಯಾಗಿ ಮುಂಜಾನೆ 11:30 ಅನ್ಲಾಗ್ತಾ ಇತ್ತು. ಸುಮಾರಿಗೆ ಒಂದು ಹೈಕೋರ್ಟ್ಗೆ ಅರ್ಜಿ ಆಗ್ತಾ ಇರ್ತಕ್ಕಂಥ ದರ್ಶನ್ ಪರ ವಕೀಲರು ಸೆಷನ್ಸ್ ಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೃತ್ಯದ ಕೇಸ್ನಲ್ಲಿ ಪ್ರದೋಷ್ ಕೂಡ ಆರೋಪಿ, ಆದರೆ ಈಗ ತಾನು ಸಾಕ್ಷಿ ಆಗ್ತೀನಿ ಅಂತ ಅರ್ಜಿ ಹಾಕ್ತಾ ಇದ್ದಾರೆ. ಆರೋಪಿಯೇ ಸಾಕ್ಷಿ ಆದರೆ ಹೇಗೆ? ಅವರೇ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರ್ಬೋದು. ಇದಕ್ಕೆ ಇತರ ಆರೋಪಿಗಳ ಅಭಿಪ್ರಾಯ ಕೂಡ ಕೇಳಬೇಕು ಅಂತ ಅರ್ಜಿಯಲ್ಲಿ ಕೇಳಲಾಗ್ತಾ ಇದೆ. ಏಕೆಂದರೆ ನೋಡಿ, ಅವರೊಬ್ಬರು ಸೇವ್ ಆಗಲಿಕ್ಕೆ ಇನ್ನು ಎಲ್ಲರನ್ನೂ ಕೂಡ ಹಳ್ಳಕ್ಕೆ ತಳ್ಳೋ ಅವಕಾಶಗಳು, ಸಾಧ್ಯತೆಗಳು ಇರಬಹುದು ಅಂತ ಹೇಳಿ ಅಶ್ಮತ್ ಪಾಷಾ ಅವರು ಅರ್ಜಿಯಲ್ಲಿ ಮೆನ್ಷನ್ ಮಾಡಿರೋದು. ಮತ್ತು ಇತರ ಆರೋಪಿಗಳು ಏನಾದರೂ ಆಕ್ಷೇಪಣೆ ಇದ್ದರೆ ಅರ್ಜಿ ಸಲ್ಲಿಸುವ ಅವಕಾಶ ಕೋರಿ ದರ್ಶನ್ ವಕೀಲರು ಮನವಿ ಸಲ್ಲಿಸ್ತಾರೆ. ಈಗಾಗಲೇ ಆರೋಪಿಗಳ ಆಕ್ಷೇಪಣಾ ಅರ್ಜಿಯನ್ನು CCH 59ನೇ ಜಡ್ಜ್ ಸುಜಾತ M ಸಾಮ್ರಾಣಿ ವಜಾ ಮಾಡಿರೋದ್ರಿಂದ ಇದೇ ಆದೇಶವನ್ನು ಪ್ರಶ್ನೆ ಮಾಡಿ ಈಗ ಹೈಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಅರ್ಜಿ ಹಾಕ್ತಾ ಇರೋದು. ಅಲ್ಲೂ ಕೂಡ ಅದು ಅಮಾನತು ಆದರೆ, ವಜಾ ಆದರೆ ದರ್ಶನ್ಗೆ ಹಿನ್ನಡೆ ಆಗುತ್ತೆ. ಓಕೆ, ಇತರ ಆರೋಪಿಗಳ ಆಕ್ಷೇಪಣಾ ಅರ್ಜಿಯನ್ನು ಕೂಡ ಮೆನ್ಷನ್ ಮಾಡಬೇಕು, ಕೇಳಬೇಕು. ಜೊತೆಗೆ ಈ ಮಾಫಿ ಸಾಕ್ಷಿ ಅರ್ಜಿಯನ್ನು ವಜಾ ಮಾಡಬೇಕು ಅನ್ನೋ ಥರದಲ್ಲಿ ಹೈಕೋರ್ಟ್ನಿಂದ ತೀರ್ಪು ಬಂದರೆ ದರ್ಶನ್ ಕೇಸ್ ಮತ್ತೊಂದು ಸ್ಟ್ಯಾಂಡ್ ಆಗಬಹುದು. ದರ್ಶನ್ ಇವತ್ತು ಬರ್ತಾರಾ ಅಂತ ಅದು ಕುತೂಹಲ. ನೋಡಿ, ಇವತ್ತು CCH 59ನೇ ಕೋರ್ಟ್ ಹಾಲ್ನಲ್ಲಿ ಸಾಕ್ಷಿ 14 ಪಾಟಿ ಸವಾಲು ನಡೆಯುತ್ತೆ. ಪಾಟಿ ಸವಾಲಿನ ಹಿನ್ನೆಲೆ ದರ್ಶನ್ ಖುದ್ದಾಗಿ ವಿಚಾರಣೆಗೆ ಬರೋ ಸಾಧ್ಯತೆ ಕೂಡ ಇದೆ. ನಿಮಗೆ ಪಾಟಿ ಸವಾಲಿನ ಹಿನ್ನೆಲೆ ದರ್ಶನ್ಗೆ ಕೋರ್ಟ್ ವಿಚಾರಣೆಗೆ ನೇರವಾಗಿ ಹಾಜರಾಗಲಿಕ್ಕೆ ಅವಕಾಶ ನೀಡಬೇಕು ಅಂತಲೂ ಕೂಡ ನಟ ವಕೀಲ ಅಶ್ಮತ್ ಪಾಷಾ ಅರ್ಜಿ ಸಲ್ಲಿಸಿರೋದು. ದರ್ಶನ್ ಪರ ವಕೀಲರಿಂದ CCH 59ನೇ ಕೋರ್ಟ್ಗೂ ಕೂಡ ಈ ಪಾಟಿ ಸವಾಲಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿ ಸಲ್ಲಿಕೆ ಆಗಿರೋದ್ರಿಂದ ಸಾಕ್ಷಿಯ ಪಾಟಿ ಸವಾಲಿಗೆ ಮುನ್ನ ದರ್ಶನಿಂದ ಮಾಹಿತಿ ಪಡಿಬೇಕು. ನಟ ದರ್ಶನರಿಂದ ಮಾಹಿತಿ ಪಡೆಯಲು ಅವರು ಖುದ್ದಾಗಿ ಹಾಜರಿರಬೇಕು ಅಂತ ಹೇಳಿ ಮನವಿ ಮಾಡಿ CRPC ಸೆಕ್ಷನ್ 273 ಅಡಿಯಲ್ಲಿ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿ ಮನವಿ ಮಾಡ್ಕೊಳ್ತಾ ಇರೋದು. ಇದಿಷ್ಟು ಪ್ರಜ್ವಲ್ ರೇವಣ್ಣ ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಆಗಿನ ಅಪ್ಡೇಟ್ಸ್. ಕೊನೆಯದಾಗಿ ಒಂದು ಮಾತು ನೋಡಿ, ಕಾನೂನಿನ ಕಣ್ಣಲ್ಲಿ ಎಲ್ಲರೂ ಒಂದೇ ಅಂತ ನಾವು ಹೇಳ್ತೀವಿ. ಆದರೆ ಪರಪ್ಪನ ಅಗ್ರಹಾರದ ಈ ಘಟನೆಗಳನ್ನು ನೋಡಿದ್ರೆ ಕಾನೂನು ಕೇವಲ ಬಡವರಿಗಷ್ಟೇನಾ ಅನಿಸ್ತಾ ಇದೆ. ಯಾಕೆಂದರೆ ಗಂಭೀರ ಆರೋಪ ಹೊತ್ತು ಜೈಲು ಸೇರಿರ್ತಕ್ಕಂಥ ಪ್ರಭಾವಿಗಳಿಗೆ ಜೈಲಿನೊಳಗೆ ಸ್ಮಾರ್ಟ್ಫೋನ್ ಸಿಗುತ್ತೆ ಅಂದರೆ ಸಾಮಾನ್ಯ ಜನ ಸಾಮಾನ್ಯ ವ್ಯವಸ್ಥೆ ಮೇಲೆ ಹೇಗೆ ನಂಬಿಕೆ ಇಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಪೊಲೀಸ್ನವರು ಆ ಮೊಬೈಲನ್ನು ಜಪ್ತಿ ಮಾಡಿ FSL ತನಿಖೆ ಕಳಿಸ್ಕೊಟ್ಟಿದ್ದಾರೆ. ಪ್ರಜ್ವಲ್ ಜೈಲಿನಿಂದ ಯಾರಿಗೆಲ್ಲ ಕಾಲ್ ಮಾಡಿದ್ರು, ಯಾವ ಮಹಾನಾಯಕರ ಜೊತೆ ಸಂಪರ್ಕದಲ್ಲಿದ್ದರು, ಸಾಕ್ಷಿಗಳನ್ನು ನಾಶ ಮಾಡಲಿಕ್ಕೆ ಏನಾದರೂ ಸಂಚು ರೂಪಿಸ್ತಾ ಇದ್ದಾರಾ ಅನ್ನೋ ಸತ್ಯ ಈ ಮೊಬೈಲ್ನ ಕಾಲ್ ರೆಕಾರ್ಡ್ ಸಿಕ್ಕ ತಕ್ಷಣ ಹೊರಬರುತ್ತೆ. ಅಲ್ಲಿವರೆಗೂ ಕೂಡ ತನಿಖಾ ಸಂಸ್ಥೆಗಳು ಯಾವುದೇ ಪ್ರಭಾವಕ್ಕೆ ಮಣಿದೆ ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ನಡೆಸಬೇಕಷ್ಟೆ. ಇದು ಇವತ್ತಿನ ಅಪ್ಡೇಟ್ಸ್. ನಿರಂತರ ಸುದ್ದಿಗಳಿಗೋಸ್ಕರ ನೋಡ್ತಾ ಇರಿ ಅವನಿಯಾನ ನ್ಯೂಸ್ ಚಾನಲ್. ನಾನು ನಿಮ್ಮ ರಾಕೇಶ್ ಆರುಂಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದ.